ನಮಸ್ಕಾರ. ತ್ಯಾಗ ಅಂದ ತಕ್ಷಣ ನಮಗೆಲ್ಲ ಏನಪ್ಪಾ ಅನ್ಸುತ್ತೆ? ಎಲ್ಲವನ್ನು ಬಿಟ್ಟುಬಿಡೋದು, ಕಳೆದುಕೊಳ್ಳೋದು ತುಂಬಾನೇ ಕಷ್ಟದ್ದು ಅಂತಲ್ವಾ? ಆದ್ರೆ ಇದನ್ನೊಂದು ಬೇರೆ ದೃಷ್ಟಿಕೋನದಿಂದ ನೋಡಿದ್ರೆ, ಇದನ್ನೊಂದು ಆಧ್ಯಾತ್ಮಿಕ ಐಶ್ವರ್ಯದ ಹಾಗೆ ನೋಡಿದ್ರೆ ಹೇಗಿರುತ್ತೆ? ಬನ್ನಿ, ಇವತ್ತು ನಾವು ವೈರಾಗ್ಯ ಅನ್ನೋ ಈ ಅದ್ಭುತ ಪರಿಕಲ್ಪನೆಯ ನಿಜವಾದ ಅರ್ಥ ಏನು, ಅದರ ಹಿಂದಿನ ಶಕ್ತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ವೈರಾಗ್ಯ ಅಂದ್ರೆ ಏನು ಅಂತ ಸರಿಯಾಗಿ ತಿಳ್ಕೊಳ್ಳೋಣ. ಆಮೇಲೆ ಇತಿಹಾಸದಲ್ಲಿ ಇದನ್ನ ಬದುಕಿ ತೋರಿಸಿದ ಮಹಾನ್ ವ್ಯಕ್ತಿಗಳ ಕಥೆಗಳನ್ನ ಕೇಳೋಣ. ಮತ್ತು ಕೊನೆಗೆ ಈ ಶಕ್ತಿಶಾಲಿ ತತ್ವವನ್ನ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಅಂತಾನೂ ನೋಡೋಣ. ಬನ್ನಿ ಶುರು ಮಾಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ವೈರಾಗ್ಯ ಅಂದ್ರೆ ನಿಜವಾಗ್ಲೂ ಏನು? ನಾವೆಲ್ಲ ಸಾಮಾನ್ಯವಾದಿ ಅನ್ಕೊಂಡಿರೋದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ವೈದಿಕ ಜ್ಞಾನದ ಪ್ರಕಾರ ಇದರ ಅರ್ಥ ಏನು ಅಂತ ಮೊದಲು ನೋಡೋಣ. ವೈರಾಗ್ಯ ಈ ಸಂಸ್ಕೃತ ಪದಕ್ಕೆ ಬರೀ ಬಿಟ್ಟು ಬಿಡೋದು ಅಂತ ಮಾತ್ರ ಅರ್ಥ ಅಲ್ಲ. ಇದು ಒಂದು ದೈವಿಕ ಗುಣವಂತೆ. ಅಂದ್ರೆ ಈ ಲೌಕಿಕ ಜಗತ್ತಲ್ಲಿ ಹಣ, ಆಸ್ತಿ ಹೇಗೆ ಒಂದು ಐಶ್ವರ್ಯವೋ, ಹಾಗೆಯೇ ಆಧ್ಯಾತ್ಮಿಕ ಜಗತ್ತಲ್ಲಿ ಎಲ್ಲದರಿಂದ ಅನಾಸಕ್ತವಾಗಿ ಇರೋದೇ ಒಂದು ದೊಡ್ಡ ಐಶ್ವರ್ಯ. ಇದು ಬಲಹೀನತೆ ಅಲ್ಲ, ಬದಲಿಗೆ ಸಂಪೂರ್ಣ ಸ್ವಾತಂತ್ರ್ಯದ ಒಂದು ಚಿಹ್ನೆ. ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸವನ್ನ ಒಮ್ಮೆ ಗಮನಿಸಿ. ಒಂದು ಕಡೆ ಭೌತಿಕ ಜಗತ್ತು, ಇನ್ನೊಂದು ಕಡೆ ಆಧ್ಯಾತ್ಮಿಕ ಜಗತ್ತು. ನೋಡಿ, ಈ ಭೌತಿಕ ಜಗತ್ತಲ್ಲಿ ಎಲ್ಲವೂ ತಾತ್ಕಾಲಿಕ ಅಲ್ವಾ? ಹಾಗಾಗಿ ಕೊನೆಗೆ ಇಲ್ಲಿ ನಿಜವಾಗ್ಲೂ ಶಾಶ್ವತವಾಗಿ ಅನುಭವಿಸೋಕೆ ಏನೂ ಇಲ್ಲ ಅನ್ನೋ ಸತ್ಯ ನಮಗೆ ಗೊತ್ತಾಗುತ್ತೆ. ಅದಕ್ಕೇನೆ ಇಲ್ಲಿ ತ್ಯಾಗ ಅನ್ನೋದು ಬೇಕಾಗುತ್ತೆ. ಆದರೆ ಆಧ್ಯಾತ್ಮಿಕ ಜಗತ್ತು ಅದು ಆನಂದದಿಂದನೇ ತುಂಬಿದೆ. ಅಲ್ಲಿ ಯಾವುದೂ ನಾಶ ಆಗಲ್ಲ, ಹಾಗಾಗಿ ಅಲ್ಲಿ ತ್ಯಜಿಸೋಕೆ ಏನೂ ಇರೋದಿಲ್ಲ. ಈ ವ್ಯತ್ಯಾಸವೇ ವೈರಾಗ್ಯದ ಮೂಲ. ಹಾಗಾದ್ರೆ ಈ ತತ್ವ ಕೇವಲ ಮಾತಿಗೆ ಸೀಮಿತನಾ? ಖಂಡಿತ ಇಲ್ಲ. ಇತಿಹಾಸದಲ್ಲಿ ಇದನ್ನ ಬದುಕಿ ತೋರಿಸಿದ ಮಹಾನ್ ವ್ಯಕ್ತಿಗಳಿದ್ದಾರೆ. ಬನ್ನಿ, ಅವರ ಕೆಲವು ಅದ್ಭುತ ಉದಾಹರಣೆಗಳನ್ನ ಈಗ ನೋಡೋಣ. ಶ್ರೀಮದ್ ಭಾಗವತದಲ್ಲಿ ಬರೋ ಈ ಶ್ಲೋಕವನ್ನ ನೋಡಿ. ಓ ಮಹಾಪುರುಷ, ದೇವತೆಗಳು ಕೂಡ ಆಸೆಪಡೋ ಲಕ್ಷ್ಮೀದೇವಿಯ ಒಡನಾಟವನ್ನೇ ನೀನು ತ್ಯಜಿಸಿದೆ. ಇದು ಸುಮ್ಮನೆ ಹೇಳಿದ ಮಾತಲ್ಲ, ಆಧ್ಯಾತ್ಮಿಕ ತ್ಯಾಗದ ವೈಭವವನ್ನ, ಅದರ ಹಿರಿಮೆಯನ್ನ ಇದು ತೋರಿಸುತ್ತೆ. ಅಷ್ಟಕ್ಕೂ ಯಾರು ಇವರು? ಮೊದಲನೇ ಉದಾಹರಣೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀರಾಮ್. ಯೋಚನೆ ಮಾಡಿ, ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧವಾಗಿದೆ, ಇಡೀ ರಾಜ್ಯವೇ ಕಾಯ್ತಾ ಇದೆ. ಆದರೆ ತನ್ನ ತಂದೆ ಕೊಟ್ಟ ಮಾತನ್ನ ಉಳಿಸೋಕೆ ಆತ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಆ ವೈಭವ, ಆ ಸಿಂಹಾಸನ ಎಲ್ಲವನ್ನೂ ಬಿಟ್ಟು ವನವಾಸಕ್ಕೆ ಹೊರಟುಬಿಡ್ತಾನೆ. ಇದು ಕೇವಲ ಕರ್ತವ್ಯ ಪಾಲನೆ ಅಲ್ಲ, ಇದು ಧರ್ಮಕ್ಕೋಸ್ಕರ ಮಾಡಿದ ಪರಮತ್ಯಾಗ. ಇನ್ನೊಂದು ಉದಾಹರಣೆ, ಇದು ನಿಜಕ್ಕೂ ಮನ ಕಲುಕುವಂಥದ್ದು. ಚೈತನ್ಯ ಮಹಾಪ್ರಭುಗಳು. ತುಂಬು ಪ್ರೀತಿಯ ತಾಯಿ, ಕೇವಲ 16 ವರ್ಷದ ಪತ್ನಿ, ಸಾವಿರಾರು ಭಕ್ತರು. ಇಷ್ಟೆಲ್ಲ ಇದ್ರೂ ಅವರು ಅದನ್ನೆಲ್ಲ ಬಿಟ್ಟು ಸನ್ಯಾಸ ಸ್ವೀಕರಿಸಿದ್ರು. ಯಾಕೆ ಗೊತ್ತಾ? ಇಡೀ ಜಗತ್ತಿಗೆ ಭಕ್ತಿಯ ಮಾರ್ಗವನ್ನ ತೋರಿಸೋದಕ್ಕೆ. ಬೇರೆಯವರ ಒಳಿತಿಗಾಗಿ ತಮ್ಮೆಲ್ಲ ವೈಯಕ್ತಿಕ ಸುಖವನ್ನು ಅವರು ತ್ಯಾಗ ಮಾಡಿದ್ರು. ಇಂಥ ತ್ಯಾಗವನ್ನ ನಾವು ಕಲ್ಪಿಸಿಕೊಳ್ಳೋಕ್ಕೂ ಕಷ್ಟ ಅಲ್ವಾ? ಚೈತನ್ಯ ಮಹಾಪ್ರಭುಗಳು ಹಾಕಿಕೊಟ್ಟ ಈ ಆದರ್ಶವನ್ನೇ ಅವರ ಶಿಷ್ಯರಾದ 6 ಗೋಸ್ವಾಮಿಗಳು ಮುಂದುವರೆಸಿದರು. ಅವರು ತ್ಯಾಗ ಅನ್ನೋದನ್ನ ಒಂದು ಹೊಸ ಮಟ್ಟಕ್ಕೆ, ನಿಜಕ್ಕೂ ಬೆರಗಾಗೋ ಅಂತಹ ಮಟ್ಟಕ್ಕೆ ಕೊಂಡೊಯ್ದರು. ಅವರಲ್ಲಿ ರೂಪ ಮತ್ತು ಸನಾತನ ಗೋಸ್ವಾಮಿಗಳ ಕಥೆ ನೋಡಿ. ಅವರು ಸಾಮಾನ್ಯ ವ್ಯಕ್ತಿಗಳಾಗಿರ್ಲಿಲ್ಲ, ಒಂದು ದೊಡ್ಡ ರಾಜ್ಯದ ಮಂತ್ರಿಗಳಾಗಿದ್ರು. ಅಂದ್ರೆ ಅಪಾರ ಅಧಿಕಾರ, ಸಂಪತ್ತು, ಗೌರವ ಎಲ್ಲವೂ ಇತ್ತು. ಆದರೆ ಶ್ರೀಚೈತನ್ಯಲ ಆಧ್ಯಾತ್ಮಿಕ ಕರೆಯನ್ನ ಕೇಳಿದ ತಕ್ಷಣ ಆ ರಾಜವೈಭವನ್ನೆಲ್ಲ ಬಿಟ್ಟು ವೃಂದಾವನಕ್ಕೆ ಬಂದು ವಿನಮ್ರ ಭಕ್ತರಾಗಿ ಜೀವನ ನಡೆಸಿದರು. ಆದರೆ ಬಹುಶಃ ಎಲ್ಲಕ್ಕಿಂತ ತೀವ್ರವಾದ ಉದಾಹರಣೆ ಅಂದ್ರೆ ಅದು ರಘುನಾಥದಾಸ ಗೋಸ್ವಾಮಿಯವರದ್ದು. ಅವರನ್ನ ಅಂದಿನ ಕಾಲದ ಬಿಲಿಯನೇರ್ ಅಂತಾನೆ ಹೇಳ್ಬೋದು. ಅವರ ಸಂಪತ್ತಿಗೆ ಲೆಕ್ಕವೇ ಇರಲಿಲ್ವಂತೆ. ಅಂತಹ ಅಪಾರವಾದ ವೈಭವವನ್ನ ಅವರು ಆಧ್ಯಾತ್ಮಿಕತೆಗಾಗಿ ಸಂಪೂರ್ಣವಾಗಿ ತ್ಯಜಿಸಿದ್ರು. ಅವರ ಅನಾಸಕ್ತಿ ಎಷ್ಟರ ಮಟ್ಟಿಗಿತ್ತು ಅಂದ್ರೆ, ಕಾಲಕ್ರಮೇಣ ಅವರು ತಮ್ಮ ಆಹಾರವನ್ನ ದಿನಕ್ಕೆ ಕೇವಲ ಅರ್ಧ ಲೋಟ ಮಜ್ಜಿಗೆಗೆ ಸೀಮಿತಗೊಳಿಸಿದ್ರಂತೆ. ಯೋಚಿಸಿ ನೋಡಿ, ಇಡೀ ದಿನಕ್ಕೆ ಅಷ್ಟೇ. ಇದು ಅವರ ಸಂಪೂರ್ಣ ಅನಾಸಕ್ತಿಯ, ವೈರಾಗ್ಯದ ಒಂದು ಸಣ್ಣ ಝಲಕಷ್ಟೇ. ಈ ಎಲ್ಲಾ ಉದಾಹರಣೆಗಳನ್ನ ಕೇಳಿದ ಮೇಲೆ ಸಹಜವಾಗಿ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ? ಇಷ್ಟೆಲ್ಲ ತ್ಯಾಗ ಮಾಡೋಕ್ಕೆ ಹೇಗೆ ಸಾಧ್ಯ? ಅಂತಹ ಒಂದು ಸ್ಥಿತಿಯನ್ನ ತಲುಪೋದು ಹೇಗೆ? ನೋಡಿ, ನಾವು ಯಾವುದೋ ಒಂದು ಸಣ್ಣ ವಿಷಯವನ್ನ, ಒಂದು ಕೆಟ್ಟ ಅಭ್ಯಾಸವನ್ನ ಬಿಡೋಕೆ ಎಷ್ಟೊಂದು ಕಷ್ಟಪಡ್ತೀವಿ. ಹಾಗಿದ್ಮೇಲೆ ಇವರು ರಾಜ್ಯ, ಸಂಪತ್ತು, ಕುಟುಂಬವನ್ನೇ ತ್ಯಜಿಸಿದ್ದು ಹೇಗೆ ಸಾಧ್ಯ? ಇದರ ಹಿಂದಿನ ರಹಸ್ಯವಾದ್ರೂ ಏನು? ಏನದು ಆಂತರಿಕ ಶಕ್ತಿ? ಇದಕ್ಕೆ ಉತ್ತರ ಸಿಗೋದು ಭಗವದ್ಗೀತೆಯಲ್ಲಿ. ಆ ರಹಸ್ಯವೇ ಉನ್ನತ ರುಚಿ. ಗೀತೆ ಹೇಳುತ್ತೆ, ಒಬ್ಬ ವ್ಯಕ್ತಿಗೆ ಯಾವಾಗ ಒಂದು ಉನ್ನತವಾದ ರುಚಿ ಸಿಗುತ್ತೋ
ಆಗ ಆತ ಸಹಜವಾಗಿಯೇ ಕೆಳಮಟ್ಟದ ರುಚಿಯನ್ನ ಬಿಟ್ಬಿಡ್ತಾನೆ. ಅಂದ್ರೆ ನೋಡಿ, ಇದು ಬಲವಂತದಿಂದ ಮಾಡುವ ತ್ಯಾಗ ಅಲ್ಲ, ಬದಲಿಗೆ ಅದಕ್ಕಿಂತ ಶ್ರೇಷ್ಠವಾದುದನ್ನ ಆರಿಸಿಕೊಳ್ಳುವುದು. ಇದಕ್ಕೊಂದು ಸರಳವಾದ ಸಾದೃಶ್ಯ ನೋಡೋಣ. ಈಗ ಒಬ್ಬ ಡಯಾಬಿಟಿಕ್ ಪೇಷಂಟ್ ಇರ್ತಾರೆ. ಅವರಿಗೆ ಸಿಹಿ ತಿನ್ನೋ ಆಸೆ ಇರುತ್ತೆ, ಆದರೆ ಅದು ಆರೋಗ್ಯಕ್ಕೆ ವಿಷ ಅಂತಾನೂ ಗೊತ್ತಿರುತ್ತೆ. ಅದೇ ಸಮಯದಲ್ಲಿ ಅವರಿಗೆ ಸಕ್ಕರೆ ಇಲ್ಲದೆ ಮಾಡಿದ ಆದರೆ ತುಂಬಾನೇ ರುಚಿಯಾಗಿರೋ ಒಂದು ಆರೋಗ್ಯಕರ ಸಿಹಿ ತಿಂಡಿ ಕೊಟ್ರೆ ಅವರು ಹಾನಿಕಾರಕ ಸಿಹಿಯನ್ನ ಖುಷಿಯಿಂದಲೇ ಬಿಡ್ತಾರಲ್ವಾ? ಹಾಗೆಯೇ ಆಧ್ಯಾತ್ಮಿಕ ಜೀವನ ನಮಗೆ ಉನ್ನತ ರುಚಿಯನ್ನ, ಅಂದರೆ ಭಗವಂತನ ಜೊತೆಗಿನ ಸಂಬಂಧದ ಆನಂದವನ್ನ ನೀಡುತ್ತೆ. ಆ ಆನಂದದ ಮುಂದೆ ಈ ಲೌಕಿಕ ಸುಖಗಳು ತಾವಾಗಿಯೇ ನೆಗಣ್ಯ ಅನಿಸೋಕೆ ಶುರುವಾಗತ್ತೆ. ಸರಿ, ಇದೆಲ್ಲ ಕೇಳೋಕ್ ಚೆನ್ನಾಗಿದೆ, ಆದರೆ ಈ ಆಳವಾದ ಪರಿಕಲ್ಪನೆಯನ್ನ ನಮ್ಮ ಇವತ್ತಿನ ಆಧುನಿಕ ಜೀವನದಲ್ಲಿ ನಮಗೆ ಹೊರೆಯಾಗದ ಹಾಗೆ ಅನ್ವಯಿಸ್ಕೊಳ್ಳೋದು ಹೇಗೆ? ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ಎಚ್ಚರಿಕೆ ಇದೆ. ನಾವು ಶ್ರೀರಾಮರನ್ನಾಗ್ಲಿ ಗೋಸ್ವಾಮಿಗಳನ್ನಾಗ್ಲಿ ಕುರುಡಾಗಿ ಅನುಕರಿಸೋಕ್ ಹೋಗಬಾರ್ದು. ಅದು ನಮ್ಮ ಕೈಲಿ ಆಗೋದಿಲ್ಲ. ನಮ್ಮ ತ್ಯಾಗ ಯಾವಾಗ್ಲೂ ನಮ್ಮ ಆಧ್ಯಾತ್ಮಿಕ ಅರಿವಿನ ಮಟ್ಟಕ್ಕೆ ತಕ್ಕಂತೆ ಇರಬೇಕು. ಒಂದು ಚಿಕ್ಕ ಸಸಿ ನಾನು ದೊಡ್ಡ ಮರದ ಹಾಗೆ ಗಾಳಿ ತಡೀತೀನಿ ಅಂತ ಹೋದ್ರೆ ಏನಾಗುತ್ತೆ? ಮುರಿದೋಗುತ್ತೆ. ಹಾಗೇನೆ ನಮ್ಮ ಸಾಮರ್ಥ್ಯ ಮೀರಿ ಅನುಕರಿಸೋಕ್ ಹೋದ್ರೆ ಅದು ಹಾನಿಕಾರಕ. ಬದಲಿಗೆ ಆ ಉನ್ನತ ರುಚಿಯನ್ನ ನಿಧಾನವಾಗಿ ಕ್ರಮೇಣವಾಗಿ ಬೆಳೆಸ್ಕೊಳ್ಳೋಕೆ ನಾವು ಸಣ್ಣ ಪ್ರಾಯೋಗಿಕ ಹೆಜ್ಜೆಗಳನ್ನ ಇಡಬಹುದು. ಉದಾಹರಣೆಗೆ, ಗಮನವಿಟ್ಟು ಜಪ ಮಾಡೋದು, ಸಮಯ ವ್ಯರ್ಥ ಮಾಡೋ ಚಟುವಟಿಕೆಗಳನ್ನ ಬಿಡೋದು, ಮತ್ತೆ ಪವಿತ್ರ ಗ್ರಂಥಗಳನ್ನ ಓದೋದು. ಇವುಗಳು ಮೊದಲ ಹೆಜ್ಜೆಗಳು. ಇನ್ನೊಂದಿಷ್ಟು ಸ್ಪಷ್ಟವಾಗಿ ಹೇಳೋದಾದ್ರೆ, ಮೊದಲನೇದು ಹರೇ ಕೃಷ್ಣ ರಾಮ ಅನ್ನೋ ಈ ಮಹಾಮಂತ್ರವನ್ನ ಗಮನವಿಟ್ಟು ಜಪಿಸೋದು. ಎರಡನೇದು ಪೇಪರ್ ಓದೋದು, ಟಿವಿ ನೋಡೋದು ಅಥವಾ ಬೇರೆ ಗೊಂದಲಗಳಲ್ಲಿ ವ್ಯರ್ಥವಾಗೋ ಸಮಯವನ್ನ ಕಡಿಮೆ ಮಾಡೋದು. ಮೂರನೇದು, ಹಾಗೆ ಉಳಿಸಿದ ಸಮಯವನ್ನ ಶ್ರೀಲಪ್ರಭುಪಾದರಂತಹ ಆಚಾರ್ಯರ ಪುಸ್ತಕಗಳನ್ನ ಓದೋಕೆ ಬಳಸೋದು. ಇದು ನಮ್ಮ ಮನಸ್ಸಿಗೂ ಬುದ್ಧಿಗೂ ಒಂದು ರೀತಿ ಆಧ್ಯಾತ್ಮಿಕ ಆಹಾರ ಕೊಟ್ಟ ಹಾಗೆ. ಈ ಪ್ರಕ್ರಿಯೆಯ ಸೌಂದರ್ಯವೇನು ಗೊತ್ತಾ? ನಾವೇನನ್ನು ಬಲವಂತವಾಗಿ ಬಿಡೋಕೆ ಪ್ರಯತ್ನಿಸ್ತಾ ಇಲ್ಲ. ಬದಲಿಗೆ ಒಂದು ಒಳ್ಳೆಯ ಸಕಾರಾತ್ಮಕ ಅಭ್ಯಾಸವನ್ನ ನಮ್ಮ ಜೀವನದಲ್ಲಿ ಸೇರಿಸ್ತಾ ಇದ್ದೀವಿ ಅಷ್ಟೇ. ಹೀಗೆ ಮಾಡಿದಾಗ ಕೆಳಮಟ್ಟದ ರುಚಿಗಳ ಮೇಲಿನ ಆಸಕ್ತಿ ತಾನಾಗಿಯೇ ತುಂಬಾನೇ ಸಹಜವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇದು ನಾವೆಲ್ಲೇ ಇರಲಿ ಯಾರು ಬೇಕಾದರೂ ಮಾಡಬಹುದು. ಕೊನೆಯದಾಗಿ ರಾಮಾಯಣದಿಂದ ಒಂದು ಪ್ರಶ್ನೆಯನ್ನ ನಾವೇ ಕೇಳ್ಕೊಳ್ಳೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೀತೆ ಒಂದು ಸುಂದರವಾದ ಚಿನ್ನದ ಜಿಂಕೆಯನ್ನ ನೋಡಿ ಆಸೆ ಪಡ್ತಾಳೆ. ಆದರೆ ಅದು ನಿಜವಾದ ಜಿಂಕೆ ಆಗಿರಲಿಲ್ಲ, ಅದು ಮಾರೀಚ ಅನ್ನೋ ರಾಕ್ಷಸನ ಮಾಯೆ. ಹಾಗೆಯೇ ನಮ್ಮ ಜೀವನದಲ್ಲಿ ಇದು ಸಿಕ್ಕಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ನಂಬ್ಕೊಂಡು ನಾವು ಯಾವ ಚಿನ್ನದ ಜಿಂಕೆಯನ್ನ ಬೆನ್ನಟ್ಕೊಂಡು ಓಡ್ತಾ ಇದ್ದೀವಿ? ಒಮ್ಮೆ ಯೋಚಿಸಿ. ನಮಸ್ಕಾರ.